ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನ ಆಸ್ತಿ ತೆರಿಗೆ ಪಾವತಿಗೆ ಅನುಕೂಲವಾಗುವಂತೆ ಪಾಲಿಕೆ ಕಚೇರಿ ಆವರಣದಲ್ಲಿ ಕೌಂಟರ್ಗಳನ್ನು ಪ್ರಾರಂಭ ಮಾಡಲಾಗಿದ್ದು, ಸಾರ್ವಜನಿಕರು ನೇರವಾಗಿ ಕಚೇರಿಯಲ್ಲಿ ಆಸ್ತಿ ತೆರಿಗೆ ಪಾವತಿಸಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಲ್ಲದೆ ಈಗಾಗಲೇ ಜಾರಿಯಲ್ಲಿ ಇರುವಂತೆ ಆಸ್ತಿ ತೆರಿಗೆ ಪಾವತಿಯನ್ನ ಮಹಾನಗರ ಪಾಲಿಕೆಯ ವೆಬ್ಸೈಟ್ ವಿಳಾಸ ಮುಖಾಂತರ ಆನ್ಲೈನ್ನಲ್ಲಿ ಹಾಗೂ ಪೇಟಿಎಂ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯಡಿಯಲ್ಲಿಯೂ ಕೂಡ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಬಹುದಾಗಿದೆ. ವಿಶೇಷವಾಗಿ 2024-25ರ ಖಾತೆದಾರರಿಗೆ ಇಡಿಸಿ ಯಂತ್ರಗಳ ಮೂಲಕ ಸ್ವತ್ತಿನ ಆಸ್ತಿ ತೆರಿಗೆಯನ್ನ ಪಾವತಿಸಿದ ರಸೀದಿಯನ್ನ ನೀಡಲಾಗುತ್ತೆ. 2024-25ನೇ ಸಾಲಿನ ಆಸ್ತಿ ತೆರಿಗೆ ಪಾವತಿದಾರರು ಮೇ 1ರಿಂದ ಜೂನ್ 30ರವರೆಗೆ ದಂಡವಿಲ್ಲದೆ ಆಸ್ತಿ ತೆರಿಗೆಯನ್ನ ಪಾವತಿಸಬಹುದು ಹಾಗೂ ಜುಲೈ 1ರಿಂದ ಪ್ರತಿ ತಿಂಗಳಿಗೆ 2% ದಂಡ ಪಾವತಿಸಬೇಕಾಗಿರುತ್ತೆ. ಸಾರ್ವಜನಿಕರು ಏಪ್ರಿಲ್ ತಿಂಗಳಲ್ಲಿ ಆಸ್ತಿ ತೆರಿಗೆ ಪಾವತಿಸಿ ರಿಯಾಯಿತಿ ಪಡೆಯುವಂತೆ ಹಾಗೂ ಆಸ್ತಿ ತೆರಿಗೆ ಪಾವತಿಸಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುವಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಉಪ ಆಯುಕ್ತರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೀಗ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಆಸ್ತಿ ತೆರಿಗೆದಾರರಿಗೆ ಗುಡ್ ನ್ಯೂಸ್ ಅನ್ನು ನೀಡಲಾಗಿದೆ. ಮಾರ್ಚ್ 31ರವರೆಗಿನ ಆಸ್ತಿ ತೆರಿಗೆಯನ್ನ ಮೇ 1ರಿಂದ ಜೂನ್ 30ರವರೆಗೆ ಪಾವತಿ ಮಾಡುವುದಕ್ಕೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನು ಈ 2 ತಿಂಗಳ ಅವಧಿಯಲ್ಲಿ ನೀವು ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿದ್ರೆ 5% ರಿಯಾಯಿತಿಯನ್ನು ಕೂಡ ನೀಡಲಾಗಿದೆ. ಒಂದ್ ವೇಳೆ ನೀವು ಮೇ 1ರಿಂದ ಜೂನ್ 30ರವರೆಗೆ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡದೇ ಇದ್ರೆ ನಿಮಗೆ ದಂಡವನ್ನ ಕೂಡ ಹಾಕಲಾಗುತ್ತೆ. ಆಗ ಪ್ರತಿ ತಿಂಗಳಿಗೆ 2% ದಂಡವನ್ನ ಹಾಕಲಾಗುತ್ತೆ. ಇನ್ನು ನೀವು ಮಹಾನಗರ ಪಾಲಿಕೆಗೆ ಬಂದು ಕೂಡ ಈ ಆಸ್ತಿ ತೆರಿಗೆಯನ್ನ ಕಟ್ಟಬಹುದು ಅಥವಾ ಈ ಮಹಾನಗರ ಪಾಲಿಕೆ ವೆಬ್ಸೈಟ್ ವಿಳಾಸ ಮುಖಾಂತರ ಕೂಡ ನೀವು ಆನ್ಲೈನ್ ನಲ್ಲಿ ಪೇಮೆಂಟ್ ಅನ್ನ ಮಾಡಬಹುದು. ಪೇಟಿಎಂ, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕವೂ ಕೂಡ ನೀವು ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಬಹುದು. ವಿಶೇಷವಾಗಿ 2024-25ರ ಖಾತೆದಾರರಿಗೆ ಇಡಿಸಿ ಯಂತ್ರಗಳ ಮೂಲಕ ಸ್ವತ್ತಿನ ಆಸ್ತಿ ತೆರಿಗೆ ಪಾವತಿಸಿರುವಂತಹ ರಶೀದಿಯನ್ನ ನೀಡಲಾಗುತ್ತೆ. ಜೊತೆಗೆ ಮೇ 1ರಿಂದ ಜೂನ್ 30ರವರೆಗೆ ದಂಡವಿಲ್ಲದೆ ನೀವು ಆಸ್ತಿ ತೆರಿಗೆಯನ್ನ ಪಾವತಿಸಬಹುದು.